ಕ್ಯಾಬಿನೆಟ್ ಅಲ್ಲಿ ಕೆಲವು ನನಗೇನೋ ಹೇಳಿದ್ದಾರೆ ಅವರೆಲ್ಲ. ನಾನು ಕ್ಯಾಬಿನೆಟ್ ಅಲ್ಲಿ ಮಾತಾಡೋದನ್ನ ಇಲ್ಲಿ ಮಾತಾಡಕ್ಕೆ ಅದು ಅವಕಾಶ ಇಲ್ಲ. ಕ್ಯಾಬಿನೆಟ್ ಈಸ್ ಎ ಸೀಕ್ರೆಟ್ ಕಾನ್ಫಿಡೆನ್ಷಿಯಲ್ ಮೀಟಿಂಗ್. ಕ್ಯಾಬಿನೆಟ್ ಅಂದ್ರೆ ಗೌಪ್ಯ. ಅದು ಕೆಲವು ಕೊಟ್ಟಿದ್ದಾರೆ, ಅವರೆಲ್ಲ ಅಭಿಪ್ರಾಯಗಳು ತಿಳಿಸಿದ್ದಾರೆ. ಸುಮ್ಮನೆ ಅವ್ರು ಯಾರಾದ್ರೂ ನಿಮ್ಗೆ ಹೇಳ್ಬೋದು, ನಾವ್ ಹಿಂಗೆ ಹೇಳೋದು ಹಂಗೆ ಹೇಳೋದು ಅಂತ ಅಂದ್ಬಿಟ್ಟು ನೀವು ಆಫ್ ದಿ ರೆಕಾರ್ಡ್ ಅಂತ ಹೇಳ್ಬೋದು. ಎಲ್ಲ ಆಫ್ ದಿ ರೆಕಾರ್ಡ್ಗೂ ತೆರೆ ಎಳಿತಾ ಇದ್ದೀವಿ. ನಮ್ಗೆ 5 ಜನಕ್ಕೂ ಅವರು ಆಥರೈಸ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ದಿ ಪೊಲಿಟಿಷಿಯನ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡಿದ್ದಾರೆ. ನಾವು 5 ಜನನು ಏನು ಹೇಳಬೇಕು ಅದನ್ನು ಖಂಡಿತ ನಾವು ಹೇಳ್ತೇವೆ. ನಾವು ವಿ ಆರ್ ನಾಟ್ ವರಿಡ್ ಅಬೌಟ್ ಒಂದೇ ಸಮಾಜದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದೀವಿ, ನಾವೆಲ್ಲ ಮಿನಿಸ್ಟರ್ ಇದ್ದೇವೆ. ನಮಗೆ ಎಲ್ಲ ಸಮಾಜಕ್ಕೂ ನಾವು ರಕ್ಷಣೆ ಕೊಡಬೇಕಾದ್ದು ನಮ್ಮ ಡ್ಯೂಟಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ನಾವು ಮಾಡ್ತೀವಿ. ನಾವು ಯಾರು ಯಾವ ವರದಿಗೂ ನಮ್ದೇನು ಇದರಲ್ಲಿ ಅವರು ಸಿಸ್ಟಮ್ ಏನು ಮಾಡಿದ್ದಾರೆ ಆ ಸಿಸ್ಟಮ್ ಅಲ್ಲಿ ನಾವು ಯಾರು ತಪ್ಪನ್ನ ಕಂಡುಹಿಡಿಯಲಿಕ್ಕೆ ನಾವು ತಯಾರಿಲ್ಲ. ದೇ ಹ್ಯಾವ್ ಡನ್ ಎ ಡಿಟೈಲ್ಡ್ ಎಕ್ಸೈಸ್, ಸೋಶಿಯೋ ಎಕನಾಮಿಕ್ ಸರ್ವೆ ಎಲ್ಲ ಕೂಡ ಏನು ಸುಮ್ಮನೆ ಮಾಡಿದ್ದಾರೆ. 1 ಲಕ್ಷಾಂತರ ಜನ ಪ್ರಯತ್ನ ಮಾಡಿದ್ದಾರೆ, ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ಅದೆಲ್ಲ ಕರೆಕ್ಟಾಗಿ ಅವ್ರು ಏನಿರಬೇಕು ಮಾಡಿದ್ದಾರೆ. ಕೆಲವು ಮಾಧ್ಯಮದಲ್ಲಿ ವಿರೋಧ ಪಾರ್ಟಿಯವರು ಕೆಲವು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು, ಉತ್ತರ ಕೊಡಬೇಕು, ನಾವು ಮುಂದಿನ ದಿನದಲ್ಲಿ ನಾವು ಕೊಡ್ತೇವೆ. ಸರ್, ಹಿಂದೆ ತಾವು ಸಹ ಆ ಕ್ಯಾಬಿನೆಟ್ ಅಲ್ಲಿ ಇದ್ರಿ. ಹಿಂದೆ 2013-2018 ಸಂದರ್ಭದಲ್ಲಿ ಬಹುತೇಕ ಸಚಿವರುಗಳಿದ್ರು. ಅದಾದ ನಂತರ ವರದಿ ಬಂದ ನಂತರವೂ ಸಹ ಇದುವರೆಗೆ ವರದಿ ರಿಲೀಸ್ ಆಗೋ ತನಕ ಬಹುತೇಕರು ಎಲ್ಲರೂ ಸಹ ಅಪಸ್ವರ ಆಗ್ತಾ ಇರ್ತಾರೆ. ಇಲ್ಲ, ಆಗ ಯಾರ ಹತ್ರನೂ ಮಾಹಿತಿ ಇರಲಿಲ್ಲ. ಈಗ ಮಾಹಿತಿ ಬಂದಿದ್ದೆ 3 ದಿನದಿಂದ ಈಚೆಗೆ. ಬರೀ ಜಯಪ್ರಕಾಶ್ ಒಬ್ಬರ ಹತ್ರ ಇತ್ತೇನೋ ಅಷ್ಟೇ, ನನ್ನ ಹತ್ರನೂ ಇರಲಿಲ್ಲ. ಮುಖ್ಯಮಂತ್ರಿಗಳು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ನನಗೆ ಕ್ಯಾಬಿನೆಟ್ ಅಲ್ಲಿ ಇದನ್ನು ಓಪನ್ ಮಾಡಿದ್ರು. ಓಪನ್ ಮಾಡಿದ್ಮೇಲೆ ನಿನ್ನೆನೋ ಮೊನ್ನೆನೋ ಬಂದಿತ್ತು. ಸೊ ನನ್ನ ಡ್ಯೂಟಿ ಅಲ್ವಾ, ನಮ್ಮ ಕೊಲೀಗ್ಸು ಶಾಸಕರಿಗೆಲ್ಲ ಹಂಚ್ಕೊಳ್ಬೇಕಾದ್ದು ಡ್ಯೂಟಿ, ಮಾಹಿತಿ ಎಲ್ಲ ಹಂಚ್ಕೊಳ್ಬೇಕಾಯ್ತು. ಮಾಧ್ಯಮದಲ್ಲೂ ವಿವಿಧ ರೀತಿಲಿ ಒಂದೊಂದು ಪೇಪರ್ ಒಂದೊಂದು ತರ ಬರೆದಿದ್ದೀನಿ. ಸೊ ಅದಕ್ಕೆ ನಾ ಎಲ್ಲ ಹಂಚ್ಕೊಂಡಿದ್ದೀನಿ. ಅವ್ರಿಗೂ ಚರ್ಚೆ ಮಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀನಿ. ಅವ್ರಿಗೂ ಅಧ್ಯಾಯ ಮಾಡಕ್ಕೆ ಅವರು ಕೂಡ ವರದಿ ಕಾಪಿನ ನಾನು ಕಳಿಸ್ಕೊಡ್ತೀನಿ. ಇನ್ನು ಏನಾದ್ರು ವಿಚಾರ ಇದ್ರೆ ಅವರು ಕೂಡ ನಮಗೆ ಸಲಹೆಗಳನ್ನ ಕೊಡ್ತಾರೆ. ಅತಿ ಹೆಚ್ಚು ಸಂಖ್ಯೆ ಅಂತ ಅನ್ನೋದು ಒಂದು ರೀತಿ ಕನ್ಸಾಲಿಡೇಟ್ ಆಗಿರುವಂತದ್ದು ನಿಮ್ಗೆ ಸ್ಪಷ್ಟವಾಗಿ ಎಲ್ಲ ಗೋಚರಿಸ್ತದೆ, ವರದಿಲಿ ಗೋಚರಿಸ್ತದೆ 75 lakhs ಅಂತ. ಇನ್ನು ಉಳಿದಿದ್ದೆಲ್ಲೋ ಬೇರೆ ಸುಳ್ಳು, ಅದೆಲ್ಲ ಬಿಡಪ್ಪ, ಅದೆಲ್ಲ ಸುಳ್ಳು. ಅಲ್ಲ, ಉಳಿದಿದ್ದೆಲ್ಲ ಜಾತಿಗಳು ಬೈಫರ್ಗೇಷನ್ ಆಗಿದೆ, ಅದು ಮಾತ್ರ ಕನ್ಸಾಲಿಡೇಟ್ ಆಗಿದೆ. ಸತ್ಯವ ಸರ್? ನಾನು ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ ನಾನು ತಯಾರಿಲ್ಲ. ನಾನು ಏನ್ ಹೇಳ್ಬೇಕು ಅಷ್ಟು ಹೇಳಿದೀನಿ ಅಷ್ಟೇ.